ನಮಸ್ತೆ ಮೇಡಮ್, ನಮಸ್ತೆ ಅಧ್ಯಾಪನ ತಂಡಕ್ಕೆ. ನಾನು ಗಾಯತ್ರಿ ದೇವಿ ಅಂತ ಮಾತಾಡ್ತಾ ಇರೋದು, ಬೆಂಗಳೂರಲ್ಲಿದ್ದೀನಿ. ನನಗೆ ಈ ಅಧ್ಯಾಪನ ತಂಡ ಸಿಕ್ಕಿದ್ದು ತುಂಬ ಲಕ್ ಅಂತ ನನ್ನ ಅಭಿಪ್ರಾಯ. ಏಕೆಂದರೆ ನಾವು ಮೊದಲಿಂದನೂ ಸ್ತೋತ್ರಗಳು, ಶ್ಲೋಕಗಳು, ಸಹಸ್ರನಾಮ ಹೇಳ್ಕೊಂಡು ಬಂದಿರೋರು. ನಾವು ಚಿಕ್ಕಂದಿನಿಂದನೂ ನನಗೆ ಅದು ಅಭ್ಯಾಸ ಇದೆ. ಆದರೆ ಈ ತಂಡಕ್ಕೆ ಸೇರಿದ ಮೇಲೆ ಪದವಿಭಾಗ, ಹ್ರಸ್ವ, ದೀರ್ಘ, ಈ ಪ್ರಾಣ ಎಲ್ಲ ಹೇಳ್ತಾರಲ್ಲ, ಮಹಾಪ್ರಾಣ, ಅದೆಲ್ಲ ನಾನು ಗಮನಿಸ್ತಿರ್ಲಿಲ್ಲ, ಸುಮ್ಮನೆ ಹೇಳ್ತಿದ್ವಿ. ಆದರೆ ಇಲ್ಲಿ ಸೇರಿದ ಮೇಲೆ ಟೀಚರ್ಗಳೆಲ್ಲ ತುಂಬ ಚೆನ್ನಾಗಿ, ಅಧ್ಯಾಪನದ ಗುರುಗಳು ಎಲ್ಲರೂ ತುಂಬ ಚೆನ್ನಾಗಿ ಅದನ್ನು ಒತ್ತಿ ಒತ್ತಿ ಹೇಳ್ಕೊಡ್ತಾರೆ. ಆಮೇಲೆ ಅದರಿಂದ ಏನು ಉಪಯೋಗ ಅಂತಲೂ ಹೇಳ್ತಾರೆ. ಅದರಿಂದ ನಮಗೆ ಅದನ್ನು ಮತ್ತೆ ಫಾಲೋ ಮಾಡೋಕ್ಕೆ, ಆಮೇಲೆ ಅದನ್ನು ಮತ್ತೆ ನಾವು ಹೇಳ್ಕೊಳ್ಳೋಕ್ಕೆ ತುಂಬ ಆರಾಮ ಅನಿಸುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ, ಅವ್ರು ಹೇಳೋದು ಟೀಚರ್ಗಳೆಲ್ಲ ಅದನ್ನು ಹೇಳೋದ್ರಿಂದ ನಮ್ಮ ಬಾಡಿಯಲ್ಲಿ ಪಾಸಿಟಿವ್ ಇದೆಲ್ಲ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಅದು ನನ್ನ ಅನುಭವಕ್ಕೆ ಬಂದಿದೆ, ತುಂಬ ಚೆನ್ನಾಗಾಗತ್ತೆ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ, ಚಿಕ್ಕ ಮಕ್ಕಳಿಗೆ ಹೇಳ್ಕೊಟ್ಟಾಗೆ ತಿದ್ದಿ ಹೇಳ್ಕೊಡ್ತಾರೆ, ಒಂಚೂರು ಬೇಸರ ಮಾಡ್ಕೊಳ್ಳಲ್ಲ. ಅದು ನಂಗೆ ತುಂಬ ಖುಷಿ ಆಯಿತು. ಅದಕ್ಕಾಗಿ ಎಲ್ಲ ಗುರುಗಳಿಗೆ ನನ್ನ ದೊಡ್ಡ ನಮಸ್ಕಾರ, ಹೃದಯಪೂರ್ವಕ ನಮಸ್ಕಾರ. ಆಮೇಲೆ ನಾನು ಒಂದು ಅಚಾನಕ್ ಅಂತಾರಲ್ಲ, ಆ ಥರ ಈ ತಂಡಕ್ಕೆ ಸೇರಿದ್ದು. ನನ್ನ ಜರ್ನಿ ತುಂಬ ಚೆನ್ನಾಗಿದೆ. ಮಣಿದ್ವೀಪವರ್ಣನ್ ಅಂತ ನಾನು ಫಸ್ಟು ಸ್ಟಾರ್ಟಿಂಗಲ್ಲಿ ಸೇರಿದ್ದು. ಆ ದೇವಿ ಕೃಪೆ ಅನಿಸುತ್ತೆ. ಒಂದೊಂದೇ ಶಿವಾನಂದ ಲಹರಿ, ಆಮೇಲೆ ಸೌಂದರ್ಯ ಲಹರಿ, ಆಮೇಲೆ ಸುಪ್ರಭಾತಗಳು, ಪಾರ್ವತಿ ಕಲ್ಯಾಣ, ಗಜೇಂದ್ರ ಮೋಕ್ಷ, ಅಷ್ಟಕಗಳು, ಭಗವದ್ಗೀತೆ, ಈಗ ಹೊಸದಾಗಿ ಕೃಷ್ಣ ಸಹಸ್ರನಾಮ ಸ್ಟಾರ್ಟ್ ಆಗಿದೆ ಒಂದು ವಾರದಿಂದ. ಆಮೇಲೆ ನರಸಿಂಹಸ್ವಾಮಿ ಸಹಸ್ರನಾಮ, ಲಕ್ಷ್ಮೀ ಶೋಭಾನೆ, ಅರ್ಥ ಸಹಿತ ಹೇಳ್ಕೊಡ್ತಾರೆ. ಅದರಿಂದ ನಮಗೆ ತುಂಬ ಮನ ಮುಟ್ಟುತ್ತೆ. ಮತ್ತೆ ಹೇಳ್ಕೋಬೇಕು ಅನ್ನೋಷ್ಟು ಇಂಟ್ರೆಸ್ಟ್ ಬರುತ್ತೆ. ಅದರಿಂದ ತುಂಬ ಕಲಿಕೆ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ನಾನು ಹೇಳಬೇಕು ಅಂದ್ಕೊಂಡಿರೋದು, ಅಧ್ಯಾಪನದ ಲೋಗೋ ಇದೆ ನೋಡಿ, ತಾವರೆ ಹೂವು ಕೆಸರಲ್ಲಿರುತ್ತೆ. ಆದರೆ ಕೆಸರಿಂದ ತೆಗೆದು ಸನಾತನ ಧರ್ಮನ, ಹಿಂದೂಯಿಸಮ್ನ ಪ್ರಸಾರ ಮಾಡಬೇಕು ಅನ್ನೋ ಅವ್ರ ಇಂಟೆನ್ಸಿಟಿ ನಂಗೆ ತುಂಬ ಇಷ್ಟ ಆಯಿತು. ನಮ್ಮನ್ನು ಅದೇ ಥರ, ನಾವು ಎಲ್ಲೆಲ್ಲಿದ್ದವರೋ ಹೇಗೇಗೋ ಗೊತ್ತಿಲ್ಲ, ಎಷ್ಟು ಕಲ್ತಿದ್ವೋ ಗೊತ್ತಿಲ್ಲ, ಅವರು ಆ ಕೆಸರಲ್ಲಿರೋ ತಾವರೆ ಹೂವಿನ ಥರ ನಮ್ಮನ್ನು ಮಾಡಿದ್ದಾರೆ. ಅದಕ್ಕೆ ತುಂಬ ಧನ್ಯವಾದ. ಎಲ್ಲ ಗುರುಗಳು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಆಮೇಲೆ ಇವಾಗ ಅರ್ಥ ಸಹಿತ ಹೇಳ್ಕೊಡ್ತಾರಲ್ಲ, ಅದರಿಂದ ನಮಗೆ ತುಂಬ ಮನ ಮುಟ್ಟುತ್ತೆ. ಮತ್ತು ಇನ್ನೊಂದು ನನಗೆ ತುಂಬ ಇಷ್ಟ ಆಗಿದ್ದು, ಮೊನ್ನೆ ಭಗವದ್ಗೀತೆಯಲ್ಲಿ ಕಾಗುಣಿತದ ಪ್ರಕಾರ ಅವರು ಶ್ಲೋಕಗೆ ಹೇಳಿಸೋದು ಒಬ್ಬೊಬ್ಬರ ಕೈಯಲ್ಲೂ ತುಂಬ ಇಷ್ಟ ಆಯಿತು. ಆಮೇಲೆ ಅವ್ರ ಎಫರ್ಟ್ಸ್ ಎಷ್ಟು ಅಂತ ನಮ್ಗೆ ಅನುಭವ ಆಗುತ್ತೆ. ತುಂಬ ಚೆನ್ನಾಗಿತ್ತು, ಅದೊಂದು ತುಂಬ ಇಷ್ಟ ಆಯಿತು. ಆಮೇಲೆ ರಿವಿಷನ್ ಕೊಡ್ತಾರೆ, ಪದೇ ಹೇಳಿಸ್ತಾರೆ. ಅದರಿಂದ ನಾನು ಇನ್ಸ್ಪೈರ್ ಆಗಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಹೇಳಿ ನಾನು ಈ ಗುಂಪಿಗೆ 6 ಜನ ಸೇರಿಸಿದ್ದೀನಿ. ನಮ್ಮ ಅಣ್ಣ, ಅಕ್ಕ, ತಂಗಿ, ಇಬ್ಬರಕ್ಕದಿರು, ಅಣ್ಣನ ಸೊಸೆ ಎಲ್ಲರೂ ಇದ್ದೀವಿ ಗ್ರೂಪಲ್ಲಿ. ಅಂದರೆ ಅವ್ರಿಗೆ ಅನುಕೂಲ ಆದಾಗೆ ಒಂದೊಂದು ಕ್ಲಾಸ್ಗೆ ಸೇರ್ತಾರೆ. ಅಂದರೆ ನಾನು ಮಾತ್ರ ಸುಮಾರು ಒಂದು 10 ಕ್ಲಾಸ್ ಅಟೆಂಡ್ ಮಾಡ್ತೀನಿ, ಸತ್ಸಂಗಕ್ಕೆಲ್ಲ ಅಟೆಂಡ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೊಳ್ಳಲ್ಲ. ಆಮೇಲೆ ನಂಗೆ ಕಲಿಯೋಕ್ಕೆ ತುಂಬ ಇಷ್ಟ ಇತ್ತು, ಎಲ್ಲ ಕಲಿಬೇಕು ಅಂತ. ಆದರೆ ಅನುಕೂಲ ಆಗ್ತಿರಲಿಲ್ಲ, ಹೊರಗಡೆ ಹೋಗಬೇಕಾಗಿತ್ತು. ಆ ಟೈಮಿಂಗ್ಸು ನಂಗೆ ಅಡ್ಜಸ್ಟ್ ಆಗ್ತಿರಲಿಲ್ಲ. ಇವಾಗ ಆನ್ಲೈನ್ ಆಗಿರೋದ್ರಿಂದ ನಮ್ಮ ಮನೇಲೇ ಉಳ್ಕೊಂಡು ಎಲ್ಲ ಕಲ್ತ್ಕೋಬೋದು. ಅದೊಂದು ತುಂಬ ಉಪಯೋಗ ಆಯಿತು. ಆಮೇಲೆ ಎಲ್ಲರೂ ಹೇಳ್ತಾರೆ ಕೋವಿಡಿಂದ ತುಂಬ ಹಂಗಾಯಿತು ಹಿಂಗಾಯಿತು ಅಂತ.
ನನಗನ್ಸೋದು ಈ ಕೋವಿಡಿಂದ ನನಗಂತೂ ತುಂಬ ಲಾಭ ಆಗಿದೆ. ಅಧ್ಯಾಪನ ತಂಡ ಸಿಕ್ಕಿರೋದು ನಾನು ತುಂಬ ಪುಣ್ಯ ಮಾಡಿದ್ದೆ. ಎಲ್ಲರೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸಾಧ್ಯವಾದಷ್ಟು ನಾನು ಪ್ರಯತ್ನ ಪಡ್ತಾಯಿದ್ದೀನಿ ಎಲ್ಲದಕ್ಕೂ. ಅಂದರೆ ಒಂಥರ ಎಲ್ಲ ಗುರುಗಳ ಹತ್ರನೂ ಚೆನ್ನಾಗಿ ಹೇಳ್ತಾರೆ ಅನ್ನೋ ಒಂದು ಅಭಿಪ್ರಾಯ ನನ್ನ ಇದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.